ರೈತ ಬಂದವರೇ, ಇವತ್ತು ನಾವೊಂದು ಇಲ್ಲಿ ಫೀಲ್ಡ್ ವಿಸಿಟ್ ಬಂದಿದ್ದೆ. ಇಲ್ಲೇ ನಮ್ಮ ಬಾಜು ಊರು ಕುರ್ನಿ ಗ್ರಾಮ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆ. ಸೊ ಇಲ್ಲಿ ತಮಗೆಲ್ಲ ಗೊತ್ತಿರೋಂಗೆ ಇತ್ತೀಚೆಗೆ ಈ ಸಲ ಭಾಳಷ್ಟು ನಮ್ಮ ಏರಿಯಾದಾಗ ತಂಬಾಕು ಆದರೆ ಇಷ್ಟು ತಂಬಾಕು ಇರ್ತಿರ್ಲಿಲ್ಲ. ಭಾಳಷ್ಟು ರೈತರು ಆಕರ್ಷಣೆಯಾಗಿ ಈ ಸಲ ತಂಬಾಕು ಮಾಡಿದ್ದಾರೆ ಬೆಳೆ. ಅದೇ ಥರ ಇಲ್ಲಿ ನಮ್ಮ ರೈತರೊಬ್ಬರು ಇದ್ದಾರೆ, ಶಶಿಕಾಂತ್ ಮೆಣಸ್ ಅಂತೇಳಿ. ಅವರು ಕುರ್ನಿ ಗ್ರಾಮದ ಪ್ರಗತಿಪರ ರೈತರು. ಸೊ ಅವ್ರ ಜೊತೆ ನಿಮಗೆಲ್ಲ ಗೊತ್ತಿರುವಂಥ ಪರಿಚಯ ಅಂತ ಬಾಳೀಶ್ ಮೆಣಸ್ ಅವರು ಇದ್ದಾರೆ, ಯೂಟ್ಯೂಬರ್ ಅವರು. ನಮ್ಮ ರೈತರಿಗೆಲ್ಲ ಒಳ್ಳೊಳ್ಳೆ ವಿಡಿಯೋಗಳನ್ನ ಕೊಡ್ತಾಯಿದ್ದಾರೆ. ಸೊ ಈಗ ನಾವು ಇಲ್ಲಿ ಅವ್ರ ಪ್ಲಾಟ್ನಾಗ ಇದ್ದೀವಿ. ಈಗ ಇಲ್ಲಿ ನೋಡ್ಬೋದು ನಾವು ಅಗ್ದಿ ಹೆಲ್ದಿ ಒಂದು ತಂಬಾಕು ಬೆಳೆ ಐತಿ. ಇದು ಆ್ಯಕ್ಚುಲಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಅವರಿಂದನೇ ಕೇಳೋಣ ಅಂತ. ನಮಸ್ಕಾರ. ಈಗ ತಂಬಾಕು ಹಚ್ಚಿದಿರಲ್ಲ, ಇದ ಫಸ್ಟ್ ಸಲ ಏನು ವರ್ಷ ಹಚ್ತೀರಿ ನೀವು? ವರ್ಷ ಹಚ್ತೇವ್ರಿ, ಅದ್ರ ಇಲ್ಲಿ ಹಚ್ಚಿದ್ದ ಫಸ್ಟ್. ಈ ನೆಲಕ್ಕಿದ ಫಸ್ಟ್ ಸಲ. ಎರಡು ದಿವಸದ ಬೆಳೆ ಐತ್ರಿ ಅದು? ಇದು 4 ತಿಂಗಳು. 4 ತಿಂಗಳು ಏನೋ ಆಗೈತ್ರಿ? ಏನೋ ಇಲ್ರಿ? 2 ತಿಂಗಳು ಕಟಾವ್ 4 ತಿಂಗಳು ಕಟಾವ್ ಆಯ್ತು. ಈಗ ಎಷ್ಟು ದಿನ ಐತ್ರಿ? 3 ತಿಂಗಳು ಕಂಪ್ಲೀಟ್ ಆಯ್ತ್ರಿ. ಈಗ ಇನ್ನೊಂದು ತಿಂಗಳು ಕಟಾವಕ್ಕೆ ಬರ್ಬೋದು. ಈಗ ನೀವು ಕಬ್ಬಿಗೆ ಕಂಪೇರ್ ಮಾಡಿದ್ರೆ ಈ ಬೆಳೆ ಲಾಭದಾಯಕ ಬೆಳೆ ಅನಿಸ್ತೈತಿ. ಯಾಕಂದ್ರೆ ಈಗ ಕಬ್ಬ ನಾವು ವರ್ಷದ ಬೆಳೆ ಅನಿಸಿ ದೀರ್ಘಾವಧಿ ಬೆಳೆ ಅದ. ಒಂದು ವರ್ಷ ತಕ ನಾವು ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ನಮಗೆ ಒಂದು 50 ಟನ್ ಕಬ್ಬು ಸಿಗಾಣಿಲ್ಲ. ಈಗ ಆದ್ರೆ ಇಲ್ಲಿ ಏನಾಗೈತ್ರಿ, ನಾವು ಒಂದು 20,000 ಖರ್ಚು ಮಾಡಿದ್ರು ನಮಗೆ ಆಟೋಮೆಟಿಕ್ ಆಗಿ ಒಂದು 50 ಟನ್ ಕಬ್ಬು ಏನು ಇಳುವರಿ ಕೊಡ್ತೈತಿ. ಅಷ್ಟು 4 ತಿಂಗಳದಾಗ ನಮಗೆ ತಂಬಾಕದಿಂದ ಸಿಗೈತಿ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಎಲ್ಲಾ ರೈತರು ಇದಕ್ಕೆ ಒಲವು ತೋರ್ಸಾದ್ರಿ ಈಗಾಗಲೇ. ಈಗ ತಂಬಾಕದಾಗ 2 ಟೈಪ್ ಬರ್ತಾವ್ರ ನನಗೆ ಗೊತ್ತಿದ್ದಂಗ. ಸೊ ಇದು ಯಾವ ತಂಬಾಕು ಇರೋದು? ಇದು 119 ಅಂತ ಒಂದು ಬರ್ತೈತ್ರಿ, ನಿಪ್ಪಾಣಿ 22 ನೋಡ್ರಿ, ನಿಪ್ಪಾಣಿ 22 ಅಂತ ಈಗ ನಾವು ಮಾಡಿದ್ವಿ. 2 ತಳಿ ಮಾಡಿದವ್ರಿ. ಅಲ್ಲಿ ಬೇರೆ ಹೊಲ್ದಾಗ ಅಂದ್ರೆ ಸಿಗರೇಟ್ ಹೋಗ್ತೈತೆ ಅದಲ್ರಿ? ಅದು ಅದಲ್ರಿ, ಇದು ಸಿಗರೇಟ್ ತಂಬಾಕು. ನಮ್ಗೆ ನಾರ್ಮಲ್ ತಂಬಾಕು ಇದು? ನಾರ್ಮಲ್ ತಂಬಾಕು ಬರೋಬರ್. ಇಲ್ಲೇ ಕಟ್ ಮಾಡಿ ಇಲ್ಲೇ ಹಾಕಿ ಬಿಡ್ತೇವ್ರಿ ಇದನ್ನ. ಮತ್ತೆ ಇದ ಹಂಗು ನಮ್ಗೆ ಹೋದ ವರ್ಷ 120-130 ರೂಪಾಯಿ ಒಂದು ಕೆಜಿ ಮಾರೈತ್ರಿ. ಒಂದು 8 ರಿಂದ 10 ಕೆಜಿ 10 ಕ್ವಿಂಟಾಲ್ ತನ ನಮ್ಗೆ ಒಂದು ಎಕರೆದಾಗ ಇಳುವರಿ ಸಿಕ್ಕಿದಾವ್. ಬರೋಬರ್. ಅಂದ್ರೆ ಒಂದು ಎಲ್ಲಾ ಖರ್ಚು ತೆಗೆದ್ರೆ ನಮಗೆ 1 ಲಕ್ಷ ಇಳುವರಿ ಸಿಗಾಯ್ತ್ರಿ ವರ್ಷಕ್ಕೆ, ಪ್ರತಿ ವರ್ಷ. ಅಂದ್ರೆ 4 ತಿಂಗಳ ಅವಧಿ ಒಳಗೆ? 4 ತಿಂಗಳ ಒಳಗೆ. ಬರೋಬರ್. ಈಗ ನಾವು ಕಬ್ಬಿಗೆ ಕಂಪೇರ್ ಮಾಡ್ರೆ ಕಬ್ಬಿಗೆ ಇದಕ್ಕೆ ಭಾಳ ಡಿಫರೆನ್ಸ್ ಆಗೈತ್ರಿ. ಮತ್ತೆ ಇದ್ರೊಳಗೆ ನಾವು ಇಂಟರ್ ಕ್ರಾಪ್ ಆಗಿ ನಾವು ಮತ್ತು ಕಬ್ಬು ಮಾಡ್ಕೊಳ್ಳೋದಿವ್ರಿ. ಅದರಿಂದನೂ ನಮ್ಗೆ ಕಬ್ಬಿನಿಂದನೂ ಒಂದು 50 ಟನ್ ಇಳುವರಿ ಸಿಗಾಯ್ತ್ರಿ. ಮತ್ತೆ ಬರೋಬರ್. ಕಬ್ಬು 50 ಟನ್, ಆಮೇಲೆ ಇದರಿಂದನೂ ಒಂದು 1 ಲಕ್ಷ ಆದಾಯ. ಬರೋಬರ್. ಮತ್ತೆ ಆಮೇಲೆ ಭೂಮಿ ಫಲವತ್ತತೆ ಹೆಚ್ಚಾಗೈತ್ರಿ ಇದರಿಂದ ನಮ್ಗೆ. ಭೂಮಿಗೆ ಲಾಗುಡ್ ಹಾಕಿದಂಗನ್ರಿ ಅದು. ಈಗ ಇದ್ರ ಖರ್ಚು ನೋಡಿದ್ರೆ ಅಜ್ಮಸ್ ನೀವು ಒಂದು ಎಕರೆಗೆ ಎಷ್ಟು ಖರ್ಚು ಮಾಡ್ತೀರ? ಕಡಿಮೆ ಒಂದು 20,000 ರೂಪಾಯಿ ಒಳಗಾಗಿ ಅಷ್ಟೇ. ಖರ್ಚು ಏನ್ ಜಾಸ್ತಿ ಇಲ್ರಿ, ಯಾಕಂದ್ರೆ ಬೀಜದ ಖರ್ಚು ಇಲ್ರಿ. ಸಸಿ ಅಂತೂ ಈಗ 25 ಪೈಸೆಗೆ ಒಂದು ಸಸಿ ಸಿಗ್ತಾವ್ರಿ ನಮ್ಗೆ. ನಾವ ಮಾಡ್ಕೊಂಡ್ರ ಅಂತೂ ನಮ್ಗೆ ಏನೋ 10 ಪೈಸೆ ಕಿಮ್ಮತ್ ಬೀಳಂಗಿಲ್ರಿ. ಸಸಿನೂ ಫ್ರೀ ಇದ್ದಂಗ್ರಿ. ಆಮೇಲೆ ಏನೋ ಒಂದ ಈ ಕೀಟನಾಶಕ ಆಮೇಲೆ ಗೊಬ್ಬರ ಇದಷ್ಟು ಒಂದು 10-20,000 ರೂಪಾಯಿ ಖರ್ಚು ಬರ್ಬೋದ್ರಿ ನಾರ್ಮಲ್ ಆಗಿ. ಈಗ ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ ನೀವು ಇದಕ್ಕೆ ರೋಗ ಮತ್ತು ಕೀಟದ ಏನ್ ಹೇಳ್ತೀರಿ? ರೋಗದ ಓನ್ಲಿ ಒಂದು ದಿಗಿ ಒಂದ್ರಿ, ಇದಕ್ಕೆ ಮಾತ್ರ ಕುಳೆ ಮುರಿಯೋದು, ಬಾಕಿ ರೋಗ ಇಲ್ಲ ಇದಕ್ಕೆ. ನಾವು ಏನ್ ಔಷಧ ಬಡಿತೇವಲ್ಲ, ಮುಟ್ರ ರೋಗ ಒಂದ್ 3 ರೋಗ ಇದೆ ಇಷ್ಟ, ಮತ್ತೆ ಹಚ್ಚಿಲ್ಲ. ಬರೋಬರ್. ಜಿಗಿನ ಭಾಳ ಬೀಳ್ತಾವ್ರಿ ಇದಕ್ಕೆ. ಈಗ ನೀವು ಇದನ್ನ ಈಗ ಸಂಸ್ಕರಣೆ ಮಾಡ್ತಿರಲ್ಲ, ಆ ಟೈಮ್ನಾಗ ಲೇಬರ್ ಎಲ್ಲ ಭಾಳ ಹತ್ತೈತೋ ಅಥವಾ ಹೆಂಗೆ ಹತ್ತಿದ್ರಿ? ನಾರ್ಮಲ್ ಆಗಿ ಬೇಕ್ರಿ ಲೇಬರ್ ಜಾಸ್ತಿ ಏನಿಲ್ಲ, 5-6 ಜನ ಅಷ್ಟೇ. ಬರೋಬರ್. ಟೆಂಟ್ ಮಾಡಿ ಕೇಸಿಂದ ಇಲ್ಲೇ ಒಂದು ಇದನ್ನ ನಾವು ಮೊನ್ನೆ 4, 5, 6, 7 ಮಂದಿ ಮುರಿದವ್ರಿ. ಒಂದ್ ದಿವಸದಾಗ ಕಂಪ್ಲೀಟ್. 2 ಸಲ ಮುರಿತೀರಿ ಟೋಟಲ್ ಇದನ್ನ? ಈಗ 2ನೇ ಸಲ ಇನ್ನು ಮುರಿಯೋದ್ರಿ ನಾವು. ಕಟಾವ್ ಆಗುತ್ತಕ ಒಂದ್ 4 ಸಲ ಮುರಿತೀರಿ? ಲಿಪ್ಪಾಣಿ ಬಾಯಿಸ್ರಿ. ಅದು ಇನ್ನೊಂದು ಐತಿರಲ್ಲ 119 ಕಂಟಿನ್ಯೂ ಶುರುವಾಗ. ಅದೊಂದ್ ಸ್ವಲ್ಪ ಕುಳೆ ಜಾಸ್ತಿ ಬರ್ತೈತ್ರಿ. ಬರೋಬರ್. ಈ ಕುಳೆ ಇದೇನ್ ಬರ್ತಿದ್ರಲ್ಲ, ಇಷ್ಟು ಬಂದ್ಮೇಲೆ ನಾವು ಕಟ್ ಮಾಡ್ಬೇಕ್ರಿ ಇದನ್ನ. ಇಷ್ಟು ಬರ್ತನ ಬಿಡಬಾರ್ದು. ಇಂದ್ರ ನಮಗ ಎಲಿ ಏನಾಕೈತ್ರಿ, ಇದ ಹೆಲ್ದಿ ಆಗಿ ಡಿಪ್ ಆಗಂಗಿಲ್ರಿ, ಸೈಜ್ ಬರಂಗಿಲ್ಲ, ವಜನ್ ಬರಂಗಿಲ್ಲ. ಬರೋಬರ್. ಅಂದ್ರೆ ಪಿಂಡ್ ಆಗ್ಬೇಕಾದ್ರೆ ನಾವು ಸಾಕಷ್ಟು ಇವೇನ್ ಕುಳೆ ಬರ್ತಾವಲ್ಲ ಮಗಲಿಗೆ, ಅವನ್ನೆಲ್ಲ ತೆಗಿಬೇಕ್ರಿ. ಈಗ ಬಂದ ನೋಡ್ರಿ, ಅವು ಪ್ರತಿ ಒಂದು ವಾರಕ್ಕೊಮ್ಮೆ ನಾವು ತೆಗಿಬೇಕ್ರಿ. ಈ ತರ ಬರ್ತಾವ್ರಿ. ಇವೆಲ್ಲ ಇಲ್ಲೇ ನಮ್ಗ ಗೊಬ್ಬರ ಹಾಕೈತ್ರಿ. ಅದು ಇದಕ್ಕೆ ಏನ್ರಿ ದೊಡ್ಡದಾಗ್ಬೇಕಾದ್ರೆ ಇದನ್ನ ಎಲಿ ಮುರಿದಿಲ್ಲ, ಕುರ್ಪಿ ಮಾಡ್ಬೇಕು, ಕೈ ಆಡಿಸ್ಬೇಕು ನೀವು. ಗಿಡದ ಸುತ್ತಮುತ್ತಲು ಕಬ್ಬಿನ ಹಚ್ಚು ಊಟನ ಆಯ್ತಾನ.
ಬರೋಬರ್. ಮತ್ತು ಔಷಧ ಎಲ್ಲ ಕಸ ತಕ್ಕೋತ ಎಲ್ಲ ಮಾಡ್ತಾರಲ್ಲ ಅದರಿಂದ ಊಟನ ಆಗುತ್ತೆ. ಒಂಥರ ರೈತರ ಬೆಳೆ ನೋಡ್ರಿ, ಖರ್ಚು ಕಡಿಮೆ ರೀ. ಆಮೇಲೆ ಈ ಕಬ್ಬಿಗೆ ಭಾಳ ಕಬ್ಬಿಗೆ ಇದಕ್ಕೆ ಕಂಪೇರ್ ಮಾಡ್ರೆ ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಬರೈತ್ರಿ. ಈಗಿನ ಟೈಮ್ದಾಗ ನೋಡ್ಬೇಕಾರೆ ನಮಗೆ ಈಗ ಮಾಡಿ ಬಂದಿರಿ ನೀವು ನೋಡಕ್ ಬಂದಿರಲಿಲ್ಲ, ಹೌದು ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಐತ್ರಿ. ಭಾಳ ಡಿಫ್ರೆನ್ಸ್. ಭೂಮಿ ಫಲವತ್ತತೆ ಜೊತೆಗೆ ಸಾಕಷ್ಟು ಇಳುವರಿನೂ ಸಿಗೈತಿ, ಭೂಮಿ ಫಲವತ್ತತೆನೂ ಆಗೈತ್ರಿ. ಈಗ ಮಾಡಿ ನೀವು ಬಂದಿರಿ ಅವಾಗ ಹೆಂಗಿತ್ರಿ? ಇಲ್ಲ ಭಾಳ ಚೇಂಜ್ ಆಗೈತ್ರಿ. ಹೌದು. ಈಗ ನಾವು ಸೊ ರೈತ ಬಂದವರೇ, ಈಗ ಬಾಳೇಶ್ ಮೆಣಸವ್ರು ಹಾಗೂ ಶಶಿಕಾಂತ್ ಮೆಣಸವ್ರು ಹೇಳಿದ್ರಿ ಇಲ್ಲಿ ರೈತರ ದೃಷ್ಟಿಯಿಂದ ನೋಡಿದಾಗ ಒಂದು ತಂಬಾಕಿಗೆ ಸದ್ಯದ ಪರಿಸ್ಥಿತಿ ನೋಡಿದಾರ ಲಾಭದಾಯಕ ಬೆಳೆ ಅಂತ ಹೇಳ್ಬೋದು. ಯಾಕಂದ್ರೆ ಭೂಮಿ ಫಲವತ್ತತೆ ದೃಷ್ಟಿಯಿಂದ ಕೂಡ ಹೇಳಿದ್ರು ಅವರು, ಗೊಬ್ಬರ ಆಗಿ ಕೂಡ ಹೆಲ್ಪ್ ಆಗತೈತಿ. ಅದ್ರ ಜೊತೆಗೆ 4 ತಿಂಗಳ ಅವಧಿ ಒಳಗೆ ರೈತರ ಕೈಯಾಗ ರೊಕ್ಕ ಸಿಗ್ತೈತಿ. ಈಗ ನಾವು ಕಬ್ಬಿನ ರೊಕ್ಕ ಸಿಗಬೇಕಂದ್ರೆ 1 ವರ್ಷ ಕಾಯ್ಬೇಕು ಅವ್ರು. ಜೊತೆಗೆ ಅವ್ರು ಫ್ಯಾಕ್ಟ್ರಿ ಹೋದಾಗನ ಹೀಗೆಲ್ಲ ಸಮಸ್ಯೆ ಐತೆ ಅಲ್ಲಿ. ಈ ಸಲ ಗೊತ್ತೈತಿ ನಿಮಗೆಲ್ಲ, ಕಬ್ಬು ಕಳಿಸ್ಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆ ಐತೆ ಅಂತೇಳಿ. ಬಟ್ ತಂಬಾಕದ ಹಂಗೆ ಆಗಂಗಿಲ್ಲ, ರೆಡಿಮೇಡ್ ಮಾರ್ಕೆಟ್ ಐತಿ. ಸೊ ಇವರು ಅಲ್ಲಿ ಮಾರ್ಬೋದು, ಅಥವಾ ಖರೀದಿದಾರರು ಇಲ್ಲಿ ಬಂದು ಖರೀದಿ ಮಾಡೋ ಸಾಧ್ಯತೆಗಳು ಅದಾವೆ, ಇಲ್ಲೇ ಬರ್ತಾರೆ ಅವರು. ಸೊ ಅದಕ್ಕೆ ಇದೂ ಕೂಡ ಒಂದು ರೈತರು ಒಂದು ಅಟ್ಲೀಸ್ಟ್ ಇದ್ದ ಹೊಲ ಎಲ್ಲ ಮಾಡ್ಬೇಕಂತೇನಿಲ್ಲ, ಅಟ್ಲೀಸ್ಟ್ 1 ಎಕರೆ 2 ಎಕರೆ ಹೋಗಿ ತಂಬಾಕನ್ನು ಕೂಡ ಒಂದು ಬೆಳೆಯಾಗಿ ಲಾಭದಾಯಕ ಬೆಳೆಯಾಗಿ ಮಾಡ್ಕೋಬೋದು ಅನ್ನೋದು ಈ ಒಂದು ವಿಡಿಯೋದ ಸಾರಾಂಶ. ಧನ್ಯವಾದಗಳು.